19 ಸೈಟ್ ಪಡೆದಿರುವಂತ ಮಹೇಂದ್ರ ಜಿಟಿ ದೇವೇಗೌಡ ಸಂಬಂಧಿ. ಜಿಟಿ ದೇವೇಗೌಡರ ಸಹೋದರಿಯ ಮಗ ಈತ ಮಹೇಂದ್ರ. ಮೈಸೂರಿನಲ್ಲಿ ಟಿವಿ9ಗೆ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರ ಸಹೋದರಿ ಮಗನಿಗೂ 19 ಸೈಟ್ ಹೋಗಿದೆ ಅನ್ನುವಂತ ವಿವರವನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಅವರೇ ಕೊಟ್ಟಿದ್ದಾರೆ. ಮುಡಾದಿಂದ ಮಹೇಂದ್ರ 19 ನಿವೇಶನವನ್ನ ಪಡೆದಿದ್ದಾರೆ. ಜಿಟಿ ದೇವೇಗೌಡರ ಪ್ರಭಾವ ಬಳಸಿ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ. ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ 19 ನಿವೇಶನವನ್ನ ಪಡೆದುಕೊಂಡಿದ್ದಾರೆ. ಹೀಗಂತ ಟಿವಿ9ಗೆ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೃಷಿ ಭೂಮಿ ಅನ್ನೋದಾಗಿ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಈ ಮೂಲಕವಾಗಿ ಮುಡಾದಿಂದ ನಿವೇಶನವನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ಅವ್ರು ಹೇಳಿದ್ರು ಇದರಲ್ಲಿ ಸಚಿವರ ಪ್ರಭಾವ ಕೂಡ ಇದೆ, ಅದರಿಂದಾಗಿನೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ದಾಖಲೆಗಳು ಇದೆ ಅಂತ ಹೇಳಿದ್ರು. ಇದೀಗ ಮತ್ತೊಂದು ಸುದ್ದಿ ಬರ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರೇ ವಿವರದ ಜೊತೆಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರ ಸಹೋದರಿ ಮಗನಿಗೂ ಕೂಡ 19 ಸೈಟ್ ಕೊಡಲಾಗಿದೆ ಅಂತ. ನಮ್ಮ ಪ್ರತಿನಿಧಿ ದಿಲೀಪ್ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭ ಅವ್ರೇನ್ ಹೇಳಿದ್ರು, ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಕೇಳೋಣ. ಮಾತನಾಡಲಿಕ್ಕೆ ಮೂಡಾದ ಬಗ್ಗೆ ಹೋರಾಟ ಮಾಡ್ತಾ ಇರುವಂಥದ್ದು, ಹಗರಣದ ಬಗ್ಗೆ ಹೋರಾಟ ಮಾಡ್ತಾ ಇರುವಂಥ ದೂರುದಾರ ಅಂತ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈ ಮಹೇಂದ್ರ ಅನ್ನೋ ವ್ಯಕ್ತಿ 19 ಸೈಟ್ಗಳನ್ನು ಪಡೆದುಕೊಂಡಿರುವಂಥದ್ದು, ಆತ ಯಾರು ಸರ್? ಆತನ ಹಿನ್ನೆಲೆ ಏನಿದೆ ಸರ್? ಸರ್, ಅವರು ಜಿಟಿ ದೇವೇಗೌಡರು ಏನು ಶಾಸಕರು, ಚಾಮರಾಜ ಕ್ಷೇತ್ರ ಶಾಸಕರಿದ್ದಾರೆ, ಅವರ ಸಹೋದರಿಯ ಮಗ ಅಂತಿದೆ, ಅಕ್ಕನ ಮಗ ಅಥವಾ ತಂಗಿ ಮಗನ ಅಂತೇಳಿ ಗೊತ್ತಾಗಿದೆ. ಅವರು ಕೂಡ ಈ ಥರ ಸಿದ್ದರಾಮಯ್ಯ ಅವರ ಕುಟುಂಬ ಏನು ಅಕ್ರಮ ಮಾಡಿದೆ, ಆ ರೀತಿ ಅಕ್ರಮದಿಂದ ನಿವೇಶನ ಪಡೆದ್ರು. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನು ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಆ ನಿವೇಶನ ಮಾರಾಟ ಮಾಡಿ ಆ ನಿವೇಶನ ಹಲವಾರು ಜನರು ಮನೆ ಕಟ್ಕೊಂಡು ವಾಸ ಮಾಡಿರೋ ಸಂದರ್ಭದಲ್ಲಿ ಕೃಷಿ ಭೂಮಿ ಅಂತೇಳಿ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಕೃಷಿ ಭೂಮಿಗೆ ನಿವೇಶನ ಪರಿಹಾರ ಕೊಟ್ಟಿಲ್ಲ ಅಂಥೇಳಿ ಸುಳ್ಳು ಅರ್ಜಿನ ಕೊಟ್ಕೊಂಡು ಈ ಥರ ಅಕ್ರಮವಾಗಿ ನಿವೇಶನ ಪಡೆದಂಥದ್ದು. ಸರ್, ಇದು ನೀವು ಗಮನಿಸಬೇಕಾಗಿರೋದೇನೆಂದರೆ 50 ಅನುಪಾತ ಏನೇನು ನಿವೇಶನ ಪಡೆದಿದ್ದಾರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮಂಜೂರಾತಿ ಪತ್ರ ನೀವು ನೋಡಬೇಕು. 2015 ಇಸ್ವಿಯಲ್ಲಿ ಏನು ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ಅಧಿಸೂಚನೆ ಹೊರಡಿಸಿದರೆ ಅದರ ಪ್ರಕಾರ 50 ನಿವೇಶನ ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಆದರೆ ಆ ಒಂದು ಅಧಿಸೂಚನೆಯಲ್ಲಿ 50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಉಲ್ಲೇಖ ಇಲ್ಲ. ಅದೇ ರೀತಿ ಅವ್ರ ಕ್ರಯಪತ್ರನ ನೀವು ಗಮನಿಸಿದಾಗ 1991 ನಿಯಮಾವಳಿ ಪ್ರಕಾರ ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಈ ನಿವೇಶನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ 1999 ನಿಯಮಾವಳಿನ ಗಮನಿಸಿದಾಗ ಇಷ್ಟು ಜಮೀನಿಗೆ ಇಷ್ಟು ಅಳತೆಯ ನಿವೇಶನ ಕೊಡಬೇಕು ಅಂತಿದೆ ಹೊರತು 50 ಅನುಪಾತ ನಿವೇಶನ ಕೊಡಬೇಕು ಅಂತಿಲ್ಲ ಸರ್. ಈ ರೀತಿ ಕಾನೂನು ಮತ್ತು ಅಧಿಸೂಚನೆಗೆ ಎಲ್ಲದನ್ನೂ ಉಲ್ಲಂಘನೆ ಮಾಡಿ ತಮ್ಮ ಪ್ರವಾಹನ ಬಳಸ್ಕೊಂಡು ಈ ಥರ ಅಕ್ರಮ ನಿವೇಶನ ಪಡೆದು ಸ್ಪಷ್ಟವಾಗಿ ಕಂಡು ಬರ್ತದೆ. ಸರ್, ಇಲ್ಲಿ ನೀವು ಹೇಳಿದಂತೆ ಪ್ರೋತ್ಸಾಹದಾಯಕ ಯೋಜನೆ ಅಂತ ಅವರೇ ಮೆನ್ಷನ್ ಮಾಡ್ತಾರೆ ಸರ್. ಒಂದು ಕಡೆ 50-50 ಅಂತ ಮೆನ್ಷನ್ ಮಾಡ್ತಾರೆ. ಈ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಕೊಡಬೇಕಾಗಿರುವಂಥದ್ದು ಅವ್ರಿಗೆ 2 ಸೈಟು ಆ ಕಾನೂನು ನಿಯಮದ ಪ್ರಕಾರ, ಇವ್ರಿಗೆ ಬಂದಿರೋದು 19 ಸೈಟು. ಇದು ಹೇಗೆ ಸರ್ ಸಾಧ್ಯ ಅದು ಅಂತ? ಸರ್, ಅದು ಹೇಳಿದ್ರೆ ಇಲ್ಲಿ ನಿಯಮಗಳು ಉಲ್ಲೇಖ ಮಾಡೋದು ನೆಪ ಮಾತಕ್ಕಷ್ಟೇ. ಅದೆಲ್ಲ ಉಲ್ಲಂಘನೆ ಮಾಡಿ ತಮ್ಮ ಪ್ರಭಾವನ ಬಳಸ್ಕೊಂಡು, ಅಂದರೆ ಕಾನೂನಿಗಿಂತ ತಾವು ದೊಡ್ಡವರು ಅನ್ನೋ ರೀತಿಯಲ್ಲಿ ತಮ್ಮ ಪ್ರಭಾವನ ಬಳಸ್ಕೊಂಡು ಈ ರೀತಿ ಅಕ್ರಮ ನಿವೇಶನ ಪಡೋದು. ಸೊ ಈ ಕಾರಣದಿಂದಲೇ ನಾನು ಪ್ರಕರಣ ದಾಖಲು ಮಾಡಿ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಅಂದರೆ ಶಾಸಕರ ಪ್ರಭಾವ ಇದೆ ಅಂತನ ಇಲ್ಲಿ ಹೇಗೆ ಅಂತ? ಹೌದು ಸರ್, ಖಂಡಿತವಾಗಲೂ ಜಿಟಿ ದೇವೇಗೌಡರು ಅಂತ ರಾಜಕಾರಣಿಗಳ ಪ್ರಭಾವ ಇಲ್ಲದೆ ಈ ರೀತಿ ನಡೆಸೋಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಪ್ರಭಾವದಿಂದಲೇ ಇದೆಲ್ಲ ನಡೆದಿದೆ. ಮತ್ತು ಅವರ ಬೆನಾಮಿಯಾಗಿ ಈ ನಿವೇಶನ ಪಡೆದಿರೋ ಸಾಧ್ಯತೆಯೂ ಕೂಡ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಏನು ಪ್ರಕರಣ ದಾಖಲು ಮಾಡಿದ್ದೀನಿ, ಬೆನಾಮಿ ಕಾಯ್ದೆ ಅಡಿಯಲ್ಲೂ ಕೂಡ ಪ್ರಕರಣ ದಾಖಲು ಮಾಡಿರೋಲ್ಲ. ಸೊ ಆ ನಿವೇಶನ ಪಡೆಯೋ ಒಂದು ಹಿನ್ನೆಲೆಯಲ್ಲಿ ಬೆನಾಮಿ ವ್ಯವಹಾರ ನಡೆದಿದೆಯಾ ಅನ್ನೋದ್ರ ಕೂಡ ತನಿಖೆ ಮಾಡಬೇಕಾಗಿದೆ. ಅಂದರೆ ಬೇನಾಮಿ ಹೆಸರು ಇವರು ಮಹೇಂದ್ರ ಅನ್ನೋದೇ ಬೇನಾಮಿ ಅನ್ನುವಂಥದ್ದು ನಿಮ್ಮ ಆರೋಪ ಇರ್ಬೋದು ಸರ್. ಜಿಟಿ ದೇವೇಗೌಡರು ತಮ್ಮ ಸಹೋದರನ ಮಗನ ಹೆಸರಲ್ಲಿ ಈ ಥರ ನಿವೇಶನ ಪಡೆದಿರುವಂಥ ಸಾಧ್ಯತೆ ಬಗ್ಗೆ ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸರ್, ಈ ಪ್ರಕರಣದಲ್ಲೂ ಗಮನಿಸಬೇಕಾದರೆ ಅದು ದೇವನೂರು ಗ್ರಾಮದಲ್ಲಿ ಅಂತಿದೆ ಭೂಮಿ ಕಳ್ಕೊಂಡಿರುವಂಥದ್ದು, ಅವ್ರಿಗೆ ಬದಲಿಯಾಗಿ ಕೊಟ್ಟಿರುವಂಥದ್ದು ವಿಜಯನಗರ. ಸರ್, ಅದನ್ನೇ ಹೇಳ್ತೀನಲ್ಲ, ಇಲ್ಲೆಲ್ಲ ಪ್ರತಿಯೊಂದು ಹಂತದಲ್ಲೂ ನಡೆದಿರೋದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ. ಸೊ ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ನಿವೇಶನ ಇದ್ದರೂ ಕೂಡ ಅಲ್ಲಿ ಅವ್ರಿಗೆ ನಿವೇಶನ ಕೊಡದೆ, ನಿಯಮ ಪ್ರಕಾರ ಎಲ್ಲ ನಿವೇಶನ ಕೊಡದೆ. ಸೊ ಎಲ್ಲರಿಗೂ ವಿಜಯನಗರದಲ್ಲಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿವೇಶನ ಕೊಡೋದನ್ನು ನಾವು ಗಮನಿಸ್ಬೋದು. ಇವಿಷ್ಟು ದೂರದಾರ ಅಂತ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, ಟಿವಿ9 ಮೈಸೂರು.
ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ದಿಲೀಪ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ನೀವು ಸ್ನೇಹಮಯಿ ಕೃಷ್ಣ ಅವರನ್ನ ಮಾತನಾಡಿಸ್ತಾ ಇದ್ರೆ ಅವ್ರು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಈ ಹಿಂದೆ ಮೊದಲ ದೂರನ್ನ ದಾಖಲು ಮಾಡಿದಾಗ್ಲೇ ಸ್ನೇಹಮಯಿ ಕೃಷ್ಣ ಹೇಳಿದ್ರು ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಸಚಿವರು ಶಾಸಕರುಗಳ ಪ್ರಭಾವ ಇದೆ, ಅಧಿಕಾರಿಗಳ ಪ್ರಭಾವ ಇದೆ, ಅದರಿಂದನೇ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ ಅಂತ. ಈಗ ಬರ್ತಾ ಇರುವಂತ ವಿಚಾರ ಈ ಮಹೇಂದ್ರ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಏನೇನ್ ಸಿಕ್ಕಿದೆ, ಎಷ್ಟು ನಿವೇಶನಗಳು ಎಲ್ಲೆಲ್ಲಿ ಸಿಕ್ಕಿದೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ, ಇದರಲ್ಲಿ ಏನೇನ್ ಭ್ರಷ್ಟಾಚಾರ ಆಗಿದೆ ದಿಲೀಪ್? ಚೈತ್ರ, ನಿಜಕ್ಕೂ ಕೂಡ ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ. ಪ್ರಭಾವ ಇದ್ದರೆ ಸಾಕು, ಎಷ್ಟು ಬೇಕಾದ್ರೂ ನಿವೇಶನಗಳು ಸಿಗುತ್ತೆ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟವಾದಂಥ ಉದಾಹರಣೆ ಇರುವಂಥದ್ದು. ಯಾಕಂದರೆ 19 ನಿವೇಶನ ಪಡೆದುಕೊಂಡಿರುವಂಥ ಮಹೇಂದ್ರ ಅನ್ನುವರು 2.22 ಎಕರೆಯಷ್ಟು ಭೂಮಿಯನ್ನು ದೇವನೂರು ಬಡಾವಣೆಯಲ್ಲಿ ಕಳೆದುಕೊಂಡಿರ್ತಾರೆ. ಆದರೆ ಅವ್ರಿಗೆ 50-50 ಅನುಪಾತದಲ್ಲಿ 19 ಸೈಟ್ಗಳನ್ನು ಕೊಟ್ಟಿರುವಂಥದ್ದು. 19 ಸೈಟ್ಗಳಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ಕ್ರಯಪತ್ರದಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಆಗಿರುವಂಥದ್ದು. ಅವರು ಪ್ರೋತ್ಸಾಹಕದಾಯಕ ಯೋಜನೆಯಲ್ಲಿ ಅವರಿಗೆ ಈ ಸೈಟ್ಗಳನ್ನ ಕೊಡಬೇಕು, ಅದಕ್ಕೆ ಇಚ್ಛೆ ವ್ಯಕ್ತಪಡಿಸಿದ್ದಾರೆ, ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಹಿಯನ್ನು ಹಾಕಿರುವಂಥದ್ದು. ಆದರೆ ಮಂಜೂರು ಪತ್ರದಲ್ಲಿ ಅವರಿಗೆ ಸಿಕ್ಕಿರುವಂಥದ್ದು 19 ಸೈಟ್ಗಳು. 19 ಸೈಟ್ಗಳನ್ನು ಹೇಗೆ ಸಿಗುತ್ತೆ? ಬೇರೆ ಸಾಮಾನ್ಯ ವ್ಯಕ್ತಿಗಳಿಗೆ ಇಷ್ಟೊಂದು ರೀತಿಯಲ್ಲಿ ಈ ರೀತಿಯಂಥ ಪ್ರೋತ್ಸಾಹಕದಾಯಕ ಯೋಜನೆಯಲ್ಲಿ 19 ಸೈಟ್ಗಳನ್ನು ಕೊಟ್ಟುಬಿಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂಥದ್ದು. ಯಾಕಂದರೆ 2 ಸೈಟ್ ಸಿಗಬೇಕಾದಂಥ ಸ್ಥಳದಲ್ಲಿ 19 ಸೈಟ್ಗಳು ಅಂದರೂ, ಅದರಲ್ಲೂ ಕೂಡ ದೇವನೂರು ಗ್ರಾಮದಲ್ಲಿ ಅವರು ಕಳೆದುಕೊಂಡಿದ್ದರೆ ದೇವನೂರು ಗ್ರಾಮದಲ್ಲೇ ಸೈಟ್ಗಳನ್ನು ಪಡ್ಕೊಳ್ಬೇಕಾಗಿತ್ತು. ಆದರೆ ಅದರ ಬದಲಾಗಿ ವಿಜಯನಗರ 3ನೇ ಹಂತದಲ್ಲಿ 19 ಸೈಟ್ಗಳನ್ನು ಪಡೆದುಕೊಂಡಿರುವಂಥದ್ದು. 17 ಸೈಟ್ಗಳು 30-40ಯಲ್ಲಿದ್ದರೆ 2 ಸೈಟ್ಗಳು 50-80 ಅಳತೆಯಲ್ಲಿರುವಂಥದ್ದು. ಇದು ಒಂದು ಕಡೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಪ್ರಭಾವ ಇದ್ದರೆ ಎಷ್ಟು ಸೈಟ್ಗಳನ್ನು ಬೇಕಾದರೂ ಪಡೆದುಕೊಳ್ಬಹುದು ಅನ್ನುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾದಂಥ ವಿಚಾರ ಅಂತಂದರೆ ಇವರು GT ದೇವೇಗೌಡರ ಸಂಬಂಧಿ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈಗ ಸಾಕಷ್ಟು ವಿಚಾರಗಳು ಒಂದೊಂದೇ ಆ ಪಟ್ಟಿಯನ್ನು ಬಿಡುಗಡೆ ಆಗಿತ್ತು, ಅದರಲ್ಲೂ ಸಾಕಷ್ಟು ಅನುಮಾನಗಳನ್ನು ಮೂಡ್ತಾ ಇರುವಂಥದ್ದು. ಕೆಲವರು ಬೇನಾಮಿ ಹೆಸರಿನಲ್ಲಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇತ್ತು. ಅದೇ ರೀತಿ ಅಂತ ಈಗ ಇವರ ವಿರುದ್ಧ ಕೂಡ ಆರೋಪ ಬಂದಿರುವಂಥದ್ದು, ಈತ ಬೇನಾಮಿ, ಶಾಸಕರಾದಂಥ GT ದೇವೇಗೌಡರ ಬೇನಾಮಿ ಇರಬಹುದು, ಈ ಬಗ್ಗೆ ಕೂಡ ತನಿಖೆ ಮಾಡಬೇಕು ಬೇನಾಮಿ ಆ್ಯಕ್ಟ್ನಲ್ಲಿ ಅನ್ನುವಂಥದ್ದು ಕೂಡ ಸ್ನೇಹಮಯಿ ಕೃಷ್ಣ ಅವರ ಆರೋಪ ಆಗಿರುವಂಥದ್ದು. ಹೀಗೆ 928 ನಿವೇಶನಗಳ ಪಟ್ಟಿ ಏನು ಬಿಡುಗಡೆ ಆಗಿತ್ತು ಆ ಪಟ್ಟಿಯಲ್ಲಿ ಸ್ಪಷ್ಟವಾಗಿತ್ತು ಇವರಿಗೆ 19 ನಿವೇಶನಗಳು ಮಂಜೂರಾಗಿದೆ ಅಂತ. ಆ ಮಂಜೂರಾಗಿರುವಂಥ ನಿವೇಶನಗಳಿಗೆ ಕ್ರಯಪತ್ರ, ಮಂಜೂರಾತಿ ಪತ್ರ ಎಲ್ಲವೂ ಕೂಡ ಲಭ್ಯ ಆಗಿದೆ. ಅದರಲ್ಲೂ ಕೂಡ ಸಾಕಷ್ಟು ಅನುಮಾನ ಇರುವಂಥದ್ದು. ಅಂದರೆ ದೇವನೂರಲ್ಲಿ ಕಳೆದುಕೊಂಡಿರುವಂಥದ್ದಕ್ಕೆ ವಿಜಯನಗರದಲ್ಲಿ ಹೇಗೆ ಸಿಕ್ತು, ಜೊತೆಗೆ ಅವ್ರಿಗೆ ಸಿಗಲೇಬೇಕಾಗಿಲ್ಲ, 50-50 ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಂಥವ್ರಿಗೂ ಕೊಟ್ಟಿರುವಂಥದ್ದು. ಮತ್ತು ಭೂಮಿಯನ್ನು ಯಾವಾಗ ಕಳ್ಕೊಂಡ್ರು ಅನ್ನುವಂಥದ್ದು ಕೂಡ ಮಾಹಿತಿ ಇಲ್ಲ. ಈ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಪ್ರಭಾವ ಇದ್ದವರಿಗೆ ಎಷ್ಟು ನಿವೇಶನ ಬೇಕಾದರೂ ಸಿಗುತ್ತೆ ಅನ್ನುವಂಥದ್ದು. ಇದೇ ಒಂದು ದಾಖಲೆಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಚೈತ್ರ, ಥ್ಯಾಂಕ್ ಯು ದಿಲೀಪ್ ಮಾಹಿತಿಗಾಗಿ.